ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ನಮ್ಮ ಈ ಒಂದು ಚಾನಲಲ್ಲಿ ಹಲವಾರು ಉದ್ಯೋನ್ಮುಖ ಹಾಡುಗಾರರಿಗೆ, ಸಂಗೀತಗಾರರಿಗೆ, ನಾಟಕಕಾರರಿಗೆ, ಹಲವಾರು ಕಲಾವಿದರಿಗೆ ಅವಕಾಶ ಮಾಡಿಕೊಡ್ತೀವಿ. ಅವರ ಒಂದು ಕಲಾ ಪ್ರತಿಭೆಯನ್ನು ನಮ್ಮ ಚಾನಲಲ್ಲಿ ಪ್ರದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈ ಮೂಲಕವಾಗಿ ಹಲವಾರು ಜನ ಕಲಾವಿದರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಇಂದಿನ ಸಂಚಿಕೆಯಲ್ಲಿ ಮೈಸೂರಿನ ಯುವ ಗಾಯಕ, ತುಂಬ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಗಾಯಕ ಬಸವಲಿಂಗ ಸ್ವಾಮಿ ಅನ್ನೋರನ್ನ ತಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರು ನಾನು ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಹಾಡುಗಾರಿಕೆ ಮಾಡ್ತಾಯಿದ್ರು. ಹಾಡುಗಾರಿಕೆ ಅಷ್ಟೊಂದು ಅದ್ಭುತವಾಗಿ ಅವರು ಹಾಡನ್ನು ಆಡ್ತಾಯಿದ್ರು. ನೀವೇ ಅವರ ಹಾಡನ್ನು ಕೇಳಿದ್ರಂತೆ. ಮುಂದಕ್ಕೆ ಭಾಳ ಸಂತೋಷ ಆಗಿ ಅವ್ರು ನಮ್ಮ ಸಂದರ್ಶನ ಮಾಡಬೇಕು, ನಮ್ಮ ಚಾನಲ್ ಕರ್ಕೊಂಬಂದು ಅವ್ರಿಗೊಂದು ವೇದಿಕೆ ಮಾಡಿಕೊಡ್ಬೇಕು ನಮ್ಮ ಚಾನಲ್ನಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಅವರಿಗೆ ಕರ್ಕೊಂಬಂದಿನಿ, ನಮ್ಮ ಸ್ಟುಡಿಯೋಗೆ ಕರ್ಕೊಂಬಂದಿದ್ದೀನಿ. ಅವರನ್ನು ತಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರು ಹೆಂಗೆ ಹಾಡುಗಾರ ಆದರು, ಅವರ ಮೂಲತಃ ಅವ್ರು ಯಾವ ಊರು, ಯಾವ ವಿದ್ಯಾಭ್ಯಾಸ ಮಾಡಿದ್ರು, ಆ ಹಾಡುಗಾರಿಕೆ ಮಾಡೋದಕ್ಕೆ ಏನು ಅವ್ರಿಗೆ ಒಂದು ಅನುಕೂಲ ಆಯಿತು, ಹವ್ಯಾಸನ ಅದು ರಕ್ತದಿಂದ ಬಂದಿರತಕ್ಕಂಥ ಅದು ಕಲೆನ ಅದು ಎಲ್ಲ ಒಂದು ಕಡೆ ತಿಳ್ಕೊಡೋಣ. ಈಗ ತಮ್ಮ ಮುಂದೆ ಈಗ ಬಸವಲಿಂಗ ಸ್ವಾಮಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ ಸರ್. ಬಸವಲಿಂಗ ಸ್ವಾಮಿ ಅವರು. ನಮಸ್ಕಾರ ಸರ್. ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ಅಭಿನಂದನೆಗಳು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ಮಹನೀಯರುಗಳಿಗೆ ಅವರು ಕುಟುಂಬದ ಹಿನ್ನೆಲೆಯನ್ನ ಕೇಳ್ತೀವಿ. ಕುಟುಂಬದ ಹಿನ್ನೆಲೆಯನ್ನು ಏನಕ್ಕೆ ಕೇಳಿಸ್ವಪ್ಪ ಅಂದರೆ ಅವರು ತಂದೆ ತಾಯಿಗಳು ಯಾರು, ಅವರು ಯಾವ ಊರು, ಅವರ ತಂದೆ ತಾಯಿಗಳ ವೃತ್ತಿ ಏನು ಇತ್ಯಾದಿಗಳನ್ನು ಹೇಳಲಾಗತ್ತೆ. ಅದೇ ಪ್ರಕಾರವಾಗಿ ನಿಮ್ಮ ಬಸವಲಿಂಗ ಸ್ವಾಮಿಯವರ ತಂದೆ ತಾಯಿಗಳು ಯಾರು, ಅವ್ರು ಯಾವ ಊರು, ಅವ್ರ ವೃತ್ತಿ ಏನು, ಅವ್ರಿಗೆ ಎಷ್ಟು ಜನ ಮಕ್ಕಳು ಎಲ್ಲವನ್ನ ಕೇಳ್ತೀವಿ. ದಯಮಾಡಿ ನಮ್ಮ ವಿಷಯಕ್ಕೂ ತಮ್ಮ ಪರಿಚಯ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ಸರ್. ನಾನು ಮೂಲತಃ ಮೈಸೂರಿನ ಅಶೋಕಪುರಂ ನಿವಾಸಿ. ಇಲ್ಲಿ ನಮ್ಮ ತಂದೆ ಕೆ ಜವರಾಜು ಅಂತ ಇದ್ರು. ನಮ್ಮ ತಾಯಿ ಹೆಸರು ದೇವಮ್ಮ ಅಂತ. ಅವರ ಮಗ ನಾನು. ಹಾಗಾಗಿ ಅವ್ರೇನ್ ಮಾಡ್ತಾ ಇದ್ರು, ಈ ಭಜನೆ ಮಾಡ್ತಾ ಇದ್ರು ದೇವಸ್ಥಾನಗಳಲ್ಲಿ ಹೋಗಿ. ಅವಾಗ ಆ ದೇವಸ್ಥಾನದಲ್ಲಿ ಹೋಗ್ಬೇಕಾದ್ರೆ ನಾನು ಕೂಡ ಹಿಂದೆ ಹೋಗ್ತಾ ಇದ್ದೆ, ಕೂತ್ಕೊಂಡು ಕೇಳ್ತಾ ಇದ್ದೆ, ಹಾಲಿಸ್ತಾ ಇದ್ದೆ. ನನಗೆ ಆ ಇಂಟ್ರೆಸ್ಟ್ ಅವಾಗ್ಲಿಂದ ಬೆಳೀತಾ ಇತ್ತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ಹೇಳ್ತಾ ಇದ್ರು, ಸಣ್ಣದ್ರು 4-5 ವರ್ಷ ಇರ್ಬೇಕಾದ್ರೆ ನಾನು ಹಾಡು ಹೇಳ್ತಾ ಇದ್ನಂತೆ. ಒಂದು 5 ವರ್ಷ ಇರ್ಬೋದು ಅನ್ಸುತ್ತೆ. ಆವಾಗ್ಲಿಂದ ನನಗೆ ಒಂಥರ ಗೀಳಿದು. ಹಾಗಾಗಿ ತಂದೆ ಈ ಭಜನೆಗಳು, ಯಾರಾದ್ರೂ ಸಾವು ಸಂಕಟ ಅಲ್ಲಿಗೆ ಈ ಭಜನೆಗಳು ಮಾಡಕ್ ಹೋಗ್ತದೆ, ಹಾರ್ಮೋನಿಯಂ ಹಿಡ್ಕೊಂಡು ಹೋಗ್ರು. ನಾನು ಕೂತ್ಕೊಂಡ್ ಬಿಡ್ತಿದ್ದೆ. ಅಲ್ಲಿ ಕೂತ್ಕೊಂಡಾಗ ಬೆಳಿಗ್ಗೆ ಹೇಗ್ ತುಂಬೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಒಂದು ಹಾಡು ಹೇಳೋಣ ಅಂತ ಹೋದ್ರೆ ಫುಲ್ಲು ಇಡೀ ನೈಟೇ ಅಲ್ಲಿ ಕಾಲ ಕಳೆದು ಬಿಡ್ತಾ ಇದ್ದೆ. ಅಷ್ಟು ಹುಚ್ಚು ನನಗೆ ಹಾಡು ಅಂದ್ರೆ. ಎಷ್ಟನೇ ವಯಸ್ಸಲ್ಲಿ ಆತರ ಮಾಡ್ತಾ ಇರ್ತಾವ? ನಾನು ಹೆಚ್ಚು ಕಡಿಮೆ ಹೈಸ್ಕೂಲ್ ಅನ್ಕೊಳ್ಳಿ. ಹೈಸ್ಕೂಲಲ್ಲಿ ಆತರ ಹೋಗ್ತಾ ಇದ್ದೆ. ಯಾಕಂದ್ರೆ ಸಣ್ಣ ಮಕ್ಳಾದ್ರೆ ಅದು ತಾಳ ಶ್ರುತಿ ಎಲ್ಲ ಗೊತ್ತಿರೋದಿಲ್ವಲ್ಲ, ಹಾಡ್ತಾ ಇದ್ದೆ ಅಷ್ಟೇ. ಅದು ಈ ತರ ಇಟ್ಕೊಡೋಣ. ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ಸರ್? ನಮ್ಮ ತಂದೆಗೆ ಆಕ್ಚುಲಿ ನಾನು ಮೂಲತಃ ಹೇಳೋದಾದ್ರೆ, ನಾವು 4 ಜನ ಅಣ್ಣ ತಮ್ಮಂದಿರು, 2 ಸಿಸ್ಟರ್ಸ್ ನನಗೆ. ಒಬ್ಳು ಅಕ್ಕ, ಒಬ್ಳು ಅಣ್ಣ, 2 ತಮ್ಮಂದಿರು, ಒಬ್ಳು ತಂಗಿ ಎಲ್ಲ ಇದ್ದಾರೆ. ಒಟ್ಟು 6 ಜನ ನಾವು. ಅದು ಹೇಗೆ ಅಂದ್ರೆ, ನಮ್ಮ ಒಂದು ಅಶೋಕಪುರಂ, ಅವರು ಆಕ್ಚುಲಿ ಮಂಡಿ ಮಾಲ್ ಇದೆಯಲ್ಲ, ಮಿಷನ್ ಹಾಸ್ಪಿಟಲ್, ಅಲ್ಲಿ ಮನೆ ಇದೆ ನಮ್ಮ ತಾತನ ಮನೆ. ಅಲ್ಲಿ ಅವ್ರಿಗೆ ಅದೇ ನಮ್ಮ ಮೂಲತಃ ಬಸವಯ್ಯ ದೇವಮ್ಮ ಅಂತ ನಮ್ಮ ತಂದೆ ತಾಯಿಗಳು. ಅವ್ರಿಗೆ 6 ಜನ ಮಕ್ಕಳು ನಾವು. ಅದೇ ನಮ್ಮ ಅಕ್ಕ ನಾನು ಅಶೋಕಪುರಂ ಇರ್ತಕ್ಕಂಥ ಜವರಾಜು ದೇವಮ್ಮ ಅನ್ನೋರಿಗೆ ಮಕ್ಳಿರ್ಲಿಲ್ಲ. ದೊಡ್ಡಮ್ಮ ಆಕ್ಚುಲಿ ಅವ್ರು ನನಗೆ. ಅಲ್ಲಿಗೆ ನಮ್ಮನ್ನ ಅಡಾಪ್ಷನ್ ಕೊಟ್ರು. ಹಾಗಾಗಿ ನಾನು ನಮ್ಮ ಅಕ್ಕ ಅಲ್ಲಿ ಬೆಳೆದ್ವಿ. ಇನ್ನು 4 ಜನ ಅಲ್ಲಿದ್ದಾರೆ. ಹಾಗಾಗಿ ಇವ್ರದೇ ಎಲ್ಲಾ ಸರ್ಟಿಫಿಕೇಟ್ಸ್, ನನ್ನ ಪ್ರತಿಯೊಂದು ದಾಖಲೆ ಕೂಡ ಇವ್ರದೇ ಇದಾಗ್ಬಿಟ್ಟು, ಇವರೇ ಎಜುಕೇಶನ್ ಮಾಡಿಸಿದ್ದು. ಈ ಲೆವೆಲ್ ಬರ್ಬೇಕು ಅಂದ್ರೆ ಅವರೇ ಕಾರಣ. ಅದೇ ಭಜನೆ ಮಾಡ್ತಾ ಇದ್ರು ಅನ್ನೋದು ಅವರು. ಹೆತ್ತವರು ಬೇರೆ, ಸಾಕಿದವ್ರು ಬೇರೆ, ಬಟ್ ರಿಲೇಟಿವ್ಸ್ ಇಬ್ರು. ಹಾಗಾಗಿ ನನ್ನ ಜೀವನ ಪ್ರಾರಂಭ ಆಯ್ತು. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ? ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಅಶೋಕಪುರಂನ ಅಂಬೇಡ್ಕರ್ ಅಲ್ಲಿ NTM ಶಾಲೆ ಅಂತಿದೆ, ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಆಯ್ತು. ತದನಂತರ ಮರಿಮಲ್ಲಪ್ಪ ಶಾಲೆ ಹೈಸ್ಕೂಲು, ಅಲ್ಲಿ ಸೇರ್ಕೊಂಡೆ. ಅದಾದ ನಂತರ ನಾನು ಡಿಗ್ರಿ ಸೇರಿದ್ದು ಮಹಾರಾಜಸ್ ಕಾಲೇಜ್, ಮೈಸೂರು ಯೂನಿವರ್ಸಿಟಿ. ಅಲ್ಲಿಗೆ ನಾನು ಎಜುಕೇಶನ್ ಅಷ್ಟೇ, ನಂದು ಎಜುಕೇಶನ್ BA ಮಾಡಿದೆ. ಹಾಗಾಗಿ ಆಮೇಲೆ ಮದುವೆ ಆಯಿತು.
ಮದುವೆ ಆಗಿ ನಂದೇ ಆದಂತ ಜೀವನ ಸ್ವಲ್ಪ BA ಕಂಪ್ಲೀಟ್ ಅಷ್ಟೇನ್ ಆಗಿದೆ, ಮುಂದಕ್ಕೆ ಹೋಗಿಲ್ಲ. ಮುಂದಕ್ಕೆ ಹೋಗ್ಲಿಲ್ಲ ಸರ್. ಮದ್ವೆ ಆದೆ. ಆ ಟೈಮ್ ನಮ್ ತಂದೆ ರಿಟೈರ್ಡ್ ಆದ್ರು. ಎಷ್ಟನೇ ವಯಸ್ಸಲ್ಲಿ ತಾವು BA ಮಾಡಿದ್ದು? ಸರ್ BA ಬಹುಶಃ 1991 ಅನ್ಸುತ್ತೆ. 91 ಅಲ್ಲಿ. 91. ಆಮೇಲೆ ನಿಮಗೆ ಮದ್ವೆ ಆಗಿದ್ದು ಯಾವಾಗ? ಮದ್ವೆ 95 ಆಗಿದ್ದು ನನಗೆ. 95 ಆಗಿ. ಅವಾಗ ನಿಮ್ಗೆ BA ಆದ್ಮೇಲೆ ಏನಾದ್ರು ವೃತ್ತಿ ಮಾಡ್ತಾ ಇದ್ರಾ? ವೃತ್ತಿ ನಾನು ಹೋಟೆಲ್ ಲೈನ್ಸ್ ಅಲ್ಲೇ ಮಾಡ್ತಾ ಇದ್ದೆ, ಯಾಕಂದ್ರೆ ಜೀವನಕ್ಕೆ ಏನಾದ್ರು ದಾರಿ ಬೇಕಲ್ಲ. ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ಗ್ಯಾಪ್, ಏನ್ ಹೇಳ್ತೀರ ಅದಕ್ಕೆ, ವಿರಾಮ ಕೊಟ್ಟೆ. ನನ್ನ ಮಕ್ಕಳ ಎಜುಕೇಶನ್ ಮಾಡಿಸ್ಬೇಕು, ಮತ್ತೆ ಯಾಕಂದ್ರೆ ಕಲೆ ನಮ್ಗೆ ಹೊಟ್ಟೆ ತುಂಬಿಸಲ್ಲ. ಹಾಗಾಗಿ ನಾನು ಇಂಡಿಪೆಂಡೆಂಟ್ ಬಂದ್ಬಿಟ್ಟೆ. ಕೆಲಸ ಸೇರ್ಕೊಂಡು ಎಷ್ಟನೇ ವಯಸ್ಸಲ್ಲಿ 95 ಇಸ್ವಿ ಮದ್ವೆ ಆದ ತಾವು? 95 ಸರ್. 95. ಹಾಗಾಗಿ ನಿಮ್ ತಂದೆ ಈಗ ನೀವು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನಿಲ್ಲ, ಮದ್ವೆ ಮಾಡ್ಬಿಟ್ರಿ ನಿಮ್ಗೆ? ಅಂದ್ರೆ ನಾನು ಮಾಡ್ತಾ ಇದ್ನಲ್ಲ, ಹೋಟೆಲ್ ಲೈನ್ಸ್ ಹೋಗ್ತಾ ಇದ್ದೆ, ಅಲ್ಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಗ ಯಾವ್ದೋ ಒಂದು ಉದ್ಯೋಗ ಇತ್ತು ನನಗೆ, ಹಾಗೆ ಆಗ್ಲಿಲ್ಲ ಕೆಲಸ. ಈಗ್ಲೂ ಕೂಡ ಅದೇ ವೃತ್ತಿಲೇ ಇದೀನಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಿಗೆ ಹೋದೆ. ಸ್ವಲ್ಪ ಸ್ವಾಭಿಮಾನಿ ನಾನು. ಅಡೆತಡೆಗಳು ಬಂದಾಗ ಕೆಲಸ ಬಿಟ್ಬಿಟ್ಟು ಬಂದಿರೋ ಉದಾಹರಣೆಗಳು ಉಂಟು. ಎಷ್ಟನೇ ವರ್ಷ ಮದುವೆ ಆಯ್ತು ನಿಮ್ಗೆ? ಸರ್ 95ನೇ ಇಸ್ವಿ. ನಿಮ್ಗೆ ಎಷ್ಟು ವಯಸ್ಸು ಆಗಿತ್ತು ಅವಾಗ? ಅವಾಗ ಬಹುಶಃ 26, 27 ಅನ್ಸುತ್ತೆ ನನಗೆ. ಆಮೇಲೆ ಮದುವೆ ಆದ್ಮೇಲೆ ನಿಮ್ಗೆ ಎಷ್ಟು ಜನ ಮಕ್ಕಳಾಯ್ತು ಸರ್? 2 ಹೆಣ್ಮಕ್ಳು. ಅವ್ರು ಓದ್ತಾ ಇದಾರೆ ಈಗ? ಅವರು ಒಬ್ಳಿಗೆ ಲ್ಯಾಬ್ ಟೆಕ್ನಿಷಿಯನ್ ಇದಾರೆ, ಇನ್ನೊಬ್ಳು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಳು ಮದುವೆ ಆಗಿದೆ, ಇನ್ನೊಬ್ಳು ವರ್ಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ 95ನೇ ಇಸ್ವಿ ಆದ್ಮೇಲೆ ತಮ್ಮ ವೃತ್ತಿ ಏನ್ ಪ್ರಾರಂಭ ಮಾಡಿದ್ರಿ? ವೃತ್ತಿ ಕೆಲವು ಆಂದೋಲನ ಪತ್ರಿಕೆ ಹೋದೆ, ಕೆಲವು ಕರ್ನಾಟಕ ಡೇಟಾ ಸೆಕ್ಯೂರಿಟಿ ಸರ್ವಿಸ್ ಅಂತ ಅಲ್ಲಿ ಸೂಪರ್ವೈಸಿಂಗ್ ಮಾಡಿದೆ. ಸುಮಾರು 16 ಕೆಲಸಗಳನ್ನ ಮಾಡಿದ್ದೀನಿ ಸರ್. ಹಾಗೆ ನನಗೆ ಈ ಕೊರೋನಾ ಅಂತ ಬಂತಲ್ಲ, ಅವಾಗ ಸ್ವಲ್ಪ ಎಲ್ಲಾ ಕೆಲಸಗಳು ಸ್ಟ್ರಕ್ ಆಯ್ತು. ಆ ಸಣ್ಣದಲ್ಲಿ ನಾನು ಕಲ್ತಿರೋ ಕೆಲಸ ಹೋಟೆಲ್ ಡಿಪಾರ್ಟ್ಮೆಂಟ್ ಇತ್ತಲ್ಲ, ಅದು ನನ್ನ ಕೈ ಬೀಸೆ ಕರೀತು. ಕೆಲಸ ಕೊಟ್ರು, ಅಲ್ಲಿ ಈಗ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಈಗ ಹೋಟೆಲ್ ವರ್ಕ್ ಮಾಡ್ತಾ ಸರ್. ಹೌದು. ಅದಾಯ್ತು. ನಿಮ್ಗೆ ಈ ಹಾಡುಗಾರಿಕೆ ಬಂದಿದ್ದು ಹೇಗೆ? ಅದನ್ನ ಯಾವ ವರ್ಷದಿಂದ ಶುರು ಮಾಡಿದೆ, ಹೆಂಗ್ ಶುರು ಮಾಡಿದೆ ದಯಮಾಡಿ? ಅದು ಬಹುಶಃ ನನಗೆ ನೆನಪಿಲ್ಲ ಅನ್ಸುತ್ತೆ. ನನ್ ಹುಟ್ಟಿಂದನು ಬಹುಶಃ 4-5-6 ವರ್ಷ ಇದ್ದಾಗಿಂದ ನಾನು ಹಾಡ್ತಾನೆ ಇದ್ದೀನಿ. ನನಗೆ ಹಾಡು ಅಂದ್ರೆ ಬಹಳ ಪ್ರಾಣ. ಅದ್ರಲ್ಲೂ ನಮ್ ತಂದೆಗಳು ಅಲ್ಲಿ ಭಜನೆ ಮಾಡಕ್ ಹೋಗೋದು, ಅಲ್ಲೆಲ್ಲ ಹೋಗೋದ, ಹಿಂದೆ ಹೋಗ್ತಾ ಇದ್ನಲ್ಲ. ತಂದೆ ಸಾಕು ತಂದೆ? ಸಾಕು ತಂದೆ ಹೇಳಿ. ಅವ್ರ ಜೊತೆ ಭಜನೆ ಮಾಡಕ್ ಹೋದಾಗ ಕೂತ್ಕೊಂಡು ಆಲಿಸ್ತಾ ಇದ್ದೆ. ದೇವಸ್ಥಾನಗಳ ದೇವಸ್ಥಾನ ಪ್ರಾರಂಭಿಕ ದೇವಸ್ಥಾನಗಳೇ, ಮಂಚಮ್ಮ ದೇವಸ್ಥಾನ, ಕಾಳಮ್ಮಗುಡ್ಡ, ಬೇಕಾದಷ್ಟಿದೆ ಸರ್ ಅಶೋಕ್ನಲ್ಲಿ. ಬೀದಿಗೂ ಒಂದೊಂದಿದೆ. ಅಲ್ಲಿ ನನಗೆ ಒಂದು ಸ್ಫೂರ್ತಿ ಅದೇ. ಅವ್ರದ್ದು ತಂಡ ಕಟ್ಕೊಂಡಿದ್ದಾರೆ ತಂದೆಯವರು? ಇಲ್ಲ, ಅವ್ರದ್ದು ಅಂದ್ರೆ ದೊಡ್ಡವರೆಲ್ಲ ಸೇರ್ಕೊಂಡು ಒಂದು, ಅಂದ್ರೆ ತಂಡ ಅಂತ ಏನಿಲ್ಲ, ಅವ್ರದ್ದು ಒಂದು ಬೀದಿ ಯಜಮಾನರುಗಳು ಅಂತ ಇರ್ತಾರೆ. ಅಲ್ಲಿ ಇಂಥ ಬೀದಿಗೆ ಇಂಥ ಮಂಚಮ್ಮನ್ ಬೀದಿ ಅಂತಂದೆ, ಕಾಳಮ್ಮನ್ ಬೀದಿ ಅಂತಿರುತ್ತೆ, ಆಮೇಲೆ ಚಿಕ್ಕಗರಡಿ ಬೀದಿ ಅಂತಿದೆ. ಅವ್ರದೆಲ್ಲ ಆಯಾ ಗ್ರೂಪ್ ನಲ್ಲಿ ಯಾರಾದ್ರೂ ತೀರೋದಾಗ ಇವ್ರು ಹೋಗಿ ಹಾಡ್ತಾ ಇದ್ರು. ಆಗ ನಾನು ಹೋಗ್ತಾ ಇದ್ದೆ ಜೊತೆ. ಆಮೇಲೆ ದೇವಸ್ಥಾನಗಳು, ಮಕರ ಸಂಕ್ರಾಂತಿ ಬಂತು ಅಂದ್ರೆ ಅಲ್ಲಿ ಹಾಡು ಹೇಳೋದು, ಪೊಂಗಲ್ ಇಸ್ಕೊಳ್ಳೋದು. ಆ ಪೊಂಗಲ್ ಒಂದು ಆಸೆ ನಮ್ಗೆ ಸಣ್ಣದ್ರಲ್ಲಿ. ಅದ್ರ ಜೊತೆಗೂ ಕೂಡ ಹಾಡು ಹೇಳ್ಬೇಕು ಅನ್ನೋ ಹುಚ್ಚು. ನಮ್ ತಂದೆ ಅದಕ್ಕೆ ಸ್ಫೂರ್ತಿ. ಅವರೇ ಹಾರ್ಮೋನಿ ಬರ್ಸ್ತಾ ಇದ್ರು, ಒಳ್ಳೆ ಹಾರ್ಮೋನಿ ಬರ್ಸ್ತಾ ಇದ್ರು. ಹಾರ್ಮೋನಿಯಂ ಬರ್ಸೆ ಹಾಡುಗಾರಿಕೆ ಮಾಡ್ತಾ ಇದ್ರು. ಹೌದು. ತಬಲಾ ಬೇರೆ ಬೇರೆ ಕಲಾವಿದರು ಬರ್ಸ್ತಾ ಇದ್ರು. ಬಟ್ ಆ ಜನರೇಷನ್ ಈಗ ಇಲ್ಲ ಬಿಡಿ. ಅವಾಗೆಲ್ಲ ಒಂಥರ ಒಮ್ಮತ ಇತ್ತು. ಆಯ್ತು. ಈಗ ಭಜನೆ ಮಾಡ್ತಾ ಇದ್ರು ಕೆಲವು ಪ್ರಮುಖ ಸಮಾರಂಭಗಳಲ್ಲಿ. ಅದನ್ನ ತಾವು ನೋಡ್ತಾ ಇದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ತಾವು ಕೂಡ ಆಡ್ತಾ ಇದ್ರ? ಹಾಡ್ತಾ ಇದ್ದೆ. ಯಾವ ಹಾಡುಗಳನ್ನ ಆಡ್ತಾ ಇದ್ರೆ ಅವಾಗ? ಅವಾಗ ಈ ಭಕ್ತಿಗೀತೆಗಳು, ಆಮೇಲೆ ಕೋಗಿಲೇಶ್ವರ, ಈ ಸಾವುಗೆ ಸಂಬಂಧಪಟ್ಟಿದ್ದು ಹಾಡುಗಳು, ಯಾಕೆ ಬಡದಾಡ್ತಿ ತಮ್ಮ, ಇದಕ್ಕೆಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಆಡ್ತಾ ಇದ್ವಿ. ಪಿಕ್ಚರ್ಗಳದ್ದು ಹಾಡ್ತಾ ಇರ್ಲಿಲ್ಲ ನಾವು. ಆ ಭಕ್ತಿಗೀತೆ ಮತ್ತೆ ಸಾವಿನ ಪದಗಳು. ತದನಂತರ ನಾನು ಕಾಲಕ್ರಮೇಣ ಈ ಆರ್ಕೆಸ್ಟ್ರಾಗಳು, ಈ ಗೀಳು ನಾನು ಹಾಡ್ಬೇಕು ಅನ್ನೋ ಹಂಬಲ. ಹೋದ್ರೆ ಅವಕಾಶಗಳು ಆಗಿನ ಜನರೇಷನ್ ಕೊಡ್ತಾ ಇರ್ಲಿಲ್ಲ. ಗಂಟೆಗಟ್ಟಲೆ ಕಾಯಿಸ್ತಿದ್ರು. ಆದ್ರೂ ಕೆಲವು ಹಳಬರ ಹತ್ರ ಕೆಲವು ಹಾಡ್ತಿದ್ದೆ. ಬಟ್ ಅವರು ನನ್ನ ಉಪಯೋಗಿಸ್ಕೊತಾ ಇದ್ರು. ಯಾವ್ದೇ ಪೇಮೆಂಟ್ಸ್ ಅಲ್ಲಿ ನಾನು ಕೊಡ್ತಿರ್ಲಿಲ್ಲ. ಹಾಗಾಗಿ ಹೀಗೆ ಜೀವನ ಸಾಕ್ತು. ಆಮೇಲೆ ಹೊಸದಾಗಿ ನಾನೊಂದು ಪ್ರಯತ್ನ ಪಟ್ಟು, ಯಾಕೆ ನಾನೇ ಒಂದು ಕಟ್ಟಬಾರ್ದು ಅನ್ಬಿಟ್ಟು ಸ್ವರ ಸಂಗಮ ಮೆಲೋಡಿಸ್ ಅನ್ಬಿಟ್ಟು ನಾನೇ ಒಂದು ತಂಡ ಕಟ್ಟಿ, ನನಗೆ ಒಂದು ಹೆಚ್ಚು ಕಡಿಮೆ 30-40 ಜನ ಕಾಂಟ್ಯಾಕ್ಟ್ಸ್ ಇದ್ದಾರೆ. ಅಂದ್ರೆ ಈಗ ತಂಡ ಅಂತ ಮಾಡ್ಕೊಬಿಟ್ಟಾಗ ಮುಂಚೆ ತರ ಇವಾಗ ಅವಕಾಶಗಳು ಸಿಗ್ತಾ ಇಲ್ಲ. ಅದನ್ನ ನೆಮ್ಕೊಂಡು ನಾವು ಜೀವನ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇಂಥ ಕಡೆ ಬರ್ಬೇಕು ಸರ್ ಅಂದ್ರೆ ಬರ್ತಾರೆ, ಇಂಥ ಕಡೆ ಬನ್ನಿ ಅಮ್ಮ ಅಂದ್ರೆ ಬರ್ತಾರೆ. ಹಾಗಾಗಿ ಹಾಡುಗಾರಿಕೆ ಹಂತಕ್ಕೆ ಬಂದ್ಮೇಲೆ ಹೇಳಿ ಸರ್, ಯಾವ ಹಾಡನ್ನ ಆಡ್ತಾ ಇರ್ತಾವು? ನಾನ್ ಜಾಸ್ತಿ, ನನಗೆ ಇನ್ಸ್ಪಿರೇಷನ್ ರಾಜ್ಕುಮಾರ್. ಅವ್ರ ಕಂಡ್ರೆ ದೊಡ್ಡ ಅಭಿಮಾನಿ ಸರ್ ನಾನು. ಅವ್ರ ಹಾಡುಗಳನ್ನ ಹಾಡಿ 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 ಕೆಲವ್ರು ಹೇಳಿದ್ರೆ ನನಗ್ ಗೊತ್ತಿಲ್ಲ, ನನ್ಗೆ ಎಷ್ಟು ಅರ್ಹನೋ ಗೊತ್ತಿಲ್ಲ ಅವರ ಹೇಳೋ ವಾಕ್ಯಗಳಿಗೆ. ಆದ್ರೆ ನನ್ನನ್ನ ಎಲ್ಲರೂ ರಾಜ್ಕುಮಾರ್ ತರ ಹಾಡ್ತೀರಾ ಅಂತ ಗುರುತಿಸ್ತಾರೆ. ಬಟ್ ನಾನ್ ಹಾಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಯಾಕಂದ್ರೆ ಎಬಿಲಿಟಿ ನಮ್ಮಲ್ಲಿ ಇರೋದನ್ನ ಅವ್ರು ಗುರುತಿಸ್ಬೇಕು, ನಾನು ಹೇಳ್ಕೊಳೋದಲ್ಲ.
ಬರೀ ರಾಜ್ಕುಮಾರ್ದ ಒಬ್ಬರದ್ದು ಆಡ್ತಿದ್ರೆ ಬೇರೆ ಬೇರೆ ಸರ್, ನಾನು ಗಾಯಕರದ್ದು? ಜಾನಪದ ಗೀತೆ, ಭಾವಗೀತೆ, ರಾಜ್ಕುಮಾರ್ದು, ಎಸ್.ಪಿದು, ಜೇಸುದಾಸ್ದು, ಶ್ರೀಕಾಳಿ ಗೋವಿಂದರಾಜನು, ಘಂಟಸಾಲ ಎಲ್ಲಾರ್ದು ಹಾಡ್ತೀನಿ ಸರ್. ಪಿ.ವಿ. ಶ್ರೀನಿವಾಸ್ ಇಂತ ಹಾಡನ್ನು ಅಂತಲ್ಲ, ಬಟ್ ನೀವು ರಾಜ್ಕುಮಾರ್ದು ಹಾಡಿ ಚೆನ್ನಾಗ್ ಬರುತ್ತೆ ಸರ್ ನಿಮ್ದು ಅಂತ ಜನರ ಒಪ್ಪಿಗೆ ಅಷ್ಟೇ, ಅವ್ರ ಅಭಿಪ್ರಾಯ. ಹಲವಾರು ಗಾಯಕರ ಹಾಡುಗಾರಿಕೆಯನ್ನು ಅನುಕರಣೆ ಮಾಡಿ ಹಾಡ್ತೀನಿ ಸರ್. ಹಾಡ್ತಾ ಇರ್ತಾವೆ. ತುಂಬಾ ಸಂತೋಷ ಸರ್. ಇಲ್ಲಿವರೆಗೆ ಎಷ್ಟು ಹಾಡನ್ನ ಹಾಡಿದ್ದೀರಿ ಸರ್ ತಾವು? ಸರ್, ಅದು ಲೆಕ್ಕ ಹಾಕೋದು ಕಷ್ಟ. ಅಂದಾಜು ಸುಮಾರು ಕಾರ್ಯಕ್ರಮಗಳಿದೆ, ಸುಮಾರು ಪ್ರಶಸ್ತಿಗಳು ಬಂದಿದೆ ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮರುಧ್ವನಿಯ ಗಾಯಕ ಅಂತ ಪ್ರಶಸ್ತಿ ಬಂದಿದೆ ಬ್ಯಾಂಗ್ಳೂರ್ ಒಂಥರ ಕಂಠೀರೋ ಸ್ಟುಡಿಯೋದಲ್ಲಿ ಹಾಡಿದೆ ಒಂದ್ಸಲ. ಅವಾಗ ಏನಾಯ್ತು ಅಂದ್ರೆ, ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ವಾಯ್ಸ್ ಅವ್ರು ಯಾರಿದ್ದಾರೆ ಎಲ್ಲ ಬನ್ನಿ ಅಂತ ಕರೆದಿದ್ರು ನಮ್ಮನ್ನ. ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಹಾಡ್ಸಿದ್ರು. ಅದ್ರಲ್ಲಿ ನನ್ ಪ್ರಶಸ್ತಿನೂ ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮರುಧ್ವನಿಯ ಗಾಯಕ ಅಂತಾನೂ ಕೂಡ ಬಂದಿದೆ ನನಗೆ. ಬಟ್ ಅದನ್ನ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ಯಾರ ಹತ್ರನು. ಯಾಕೆ ನಾನು ಹೇಳ್ಕೊಡೋದಲ್ಲ, ಜನ ಕರಿಬೇಕು. ಬಟ್ ಜನ ಹಾಗೆ ಕರೆದಿದ್ದಾರೆ ನೋಡಿ. ನಾನು ಅವತ್ತೊಂದು ಸಮಾರಂಭದಲ್ಲಿ ಹಾಡುಗಾರಿಕೆ ಆಡ್ತಾ ಇದ್ರಿ. ಹಾಡುಗಾರಿಕೆ ಆಡ್ತಾ ನೋಡ್ಬಿಟ್ಟು ನನ್ಗೆ ಕರ್ಕೊಂಬಂದೆ ನಿಮ್ಮನ್ನ. ಅಂದ್ರೆ ಎಷ್ಟು ಸೂಕ್ತವಾಗಿರಂತ ಕರೆಕ್ಟ್ ಆಗಿರತಕ್ಕಂಥ ಶೋಧನೆ ಮಾಡಿದೀನಿ ನಾನು. ಖಂಡಿತ ಖಂಡಿತ. ಅದರಿಂದ ತಾವೊಂದು ಇಲ್ಲಿ ನಮ್ಮಂತ ಪ್ರತಿಭೆಗಳು ನಿಮಗೆ ಬೇಕಾದಷ್ಟಿನ ಬೆಳಗಲಿ ಅಂತ ನಿಮ್ಮಿಂದ, ನಿಮ್ಮ ಯೂಟ್ಯೂಬ್ ಚಾನಲ್ ಇಂದ. ಯಾಕಂದ್ರೆ ಎಲ್ಲರೂ ಕೂಡ ಅಷ್ಟು ಸುಲಭವಾಗಿ ಎಲ್ಲ ಹಾಡುಗಾರಿಕೆ ಯಾರು ಚೆನ್ನಾಗಿ ಆಡ್ತಾರಂತ ಹೇಳಕ್ಕಾಗಲ್ಲ. ಅವ್ರ ಹಾಡುಗಾರಿಕೆ ಶೈಲಿ, ಹಾಡುಗಾರಿಕೆ ಒಂದು ಶಕ್ತಿ ಗೊತ್ತಾಗ್ಬಿಡುತ್ತೆ ಕೆಲವರಿಗೆ. ಕೆಲವು ಸಲ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು ಹಾಡು ಹೇಳ್ಬೇಕಾದ್ರೆ ಫೀಲಿಂಗ್ಸ್ ಹಂಗಂದ್ರೆ ಆ ಫೀಲಿಂಗ್ಸ್ ತುಂಬೋದಕ್ಕೆ ಪ್ರಯತ್ನ ಮಾಡ್ತೀನಿ ನನ್ಗೆ ಸಾಧ್ಯವಾದಷ್ಟು. ನನ್ಗೆ ಎಷ್ಟೋ ಸಲ ನಾನೇ ಕಣ್ಣೀರ್ ಬಂದ್ಬಿಟ್ಟಿದೆ ಹಾಡು ಹೇಳ್ಬೇಕಾದ್ರೆ, ಅನ್ನೋದು ಹಾಡು ಫೀಲಿಂಗ್ಸ್ ಸಾಂಗ್ ಆಡ್ಬೇಕಾದ್ರೆ. ಬಹುಶಃ ನೀವು ಕೇಳಿರ್ಬೇಕು ಅನ್ಸುತ್ತೆ, ಒಂದ್ ಸಾಂಗ್ ಕೇಳಿದ್ರೆ ನೀವು ನಂದು ಆ ಕಾರ್ಯಕ್ರಮದಲ್ಲಿ. ಹೌದು, 2-3 ಹಾಡು ಆಡಿದ್ರಿ ಅಲ್ಲಿ. ಯಾಕಂದ್ರೆ ಹಾಡಿಗೆ ಭಾವನೆಗಳಿಲ್ಲ ಅಂದ್ರೆ ಹಾಡು ಆಗಲ್ಲ ಸರ್. ಫೀಲಿಂಗ್ಸ್ ಇಂಪಾರ್ಟೆಂಟ್. ಅವನು ಎಲ್ಲೆಲ್ಲಿ ತಾವು ಕಾರ್ಯಕ್ರಮ ಕೊಟ್ಟಿದ್ದೀರಾ ಸರ್? ಬ್ಯಾಂಗ್ಳೂರು, ಮಂಡ್ಯ, ಮತ್ತೆ ಕೆಲವು ಗ್ರಾಮಾಂತರ ಪ್ರದೇಶಗಳು, ಮೈಸೂರಿನ ಕೆಲವು. ನನಗೆ ನನ್ನ ಕ್ಷೇತ್ರ ಮೈಸೂರು ಅಲ್ವಾ, ಮೈಸೂರಲ್ಲಿ ಜಾಸ್ತಿ ನಾನು. ಕೇರ್ಪೇಟೆ. ನಿಮ್ದಾಗಂತ ಗಾಯಕರ ತಂಡವನ್ನು ಕಟ್ಕೊಂಡಿದ್ದೀರಾ ಏನಾದ್ರು? ಇದೆ ಸರ್, ನಾನು ಮಾಡ್ಕೊಂಡಿದ್ದೀನಿ. ಬಟ್ ನನ್ನ ಹತ್ರನೇ ಬಂದಿಯಾಗಿ ಇಟ್ಟಿಲ್ಲ ಅವ್ರನ್ನ. ಅವ್ರು ಫ್ರೀ, ಯಾಕಂದ್ರೆ ಬೇರೆಯವ್ರ ಕರೆದ್ರೆ ಹೋಗಿ. ಯಾಕಂದ್ರೆ ನನ್ನ ಹತ್ರ ಇದ್ಕೊಂಡ್ರೆ ಹೊಟ್ಟೆ ತುಂಬಲ್ಲ ಅವ್ರಿಗೆ. ಯಾಕಂದ್ರೆ ನನಗೂ ಕೂಡ ಅಷ್ಟೇ. ಯಾಕಂದ್ರೆ ಮುಂಚೆ ಇತ್ತು ಅದೊಂದು ತಂಡ, ಅಂದ್ರೆ ವೃತ್ತಿಗೋಸ್ಕರನೇ ಇರ್ತಾ ಇದ್ರು. ಪಾಪ ಈಗ ಆತರ ಇಲ್ಲ. ಯಾಕಂದ್ರೆ ಎಲ್ಲ ಏನೇನೋ ಕರೋಕೆ ಅದು ಇದು ಬಂದ್ಬಿಟ್ಟು ಇನ್ಸ್ಟ್ರೂಮೆಂಟ್ಸ್ ಪಾಪ ಬಾರ್ಸೋರ್ಗೆಲ್ಲ ತೊಂದರೆ ಆಗ್ಬಿಟ್ಟಿದೆ ಈಗ. ಅದೇ ನಾನು ಯಾವ್ದೋ ಇನ್ಸ್ಟ್ರೂಮೆಂಟ್ಸ್ ಅನ್ನ ತಗೊಂಡಿಲ್ಲ. ಯಾಕಂದ್ರೆ ಇರೋರಿಗೆ ಕೆಲಸ ಇಲ್ಲ, ಅವ್ರಿಗೆ ಕೆಲಸ ಕೊಡೋಣ. ಈಗ ಎಕ್ಸಾಂಪಲ್ ನೀವು ಒಂದು ಕಾರ್ಯಕ್ರಮ ನನಗೆ ಹೇಳ್ತೀರಾ, ನಾನು ಅವ್ರಿಗೆ ಬಾಡಿಗೆ ಕೊಡ್ತೀನಿ, ಗಾಯಕರಿಗೆ ಕೊಡ್ತೀನಿ, ಪೇಮೆಂಟ್ ಮಾಡ್ತೀನಿ, ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋತೀನಿ. ಈ ತರ ಮಾತಾಡ್ಕೋತೀನಿ ಒಟ್ಟಿಗೆ ನಾನು. ಈ ಕಟ್ಟಿಕೊಂಡ ಗಾಯಕ ತಂಡದ ಹೆಸರೇನು? ಸ್ವರಸಂಗಮ ಮೆಲೋಡಿಸ್ ಆರ್ಕೆಸ್ಟ್ರಾ. ಇದರಲ್ಲಿ ಮದುವೆಗಳಲ್ಲಿ, ಮದುವೆ, ನಾಮಕರಣ, ಕೆಲವು ಶುಭ ಸಮಾರಂಭಗಳಿಗೆಲ್ಲ ಹಾಡ್ತಾ ಇದ್ದೀನಿ. ಈಗ ನಿಮ್ಗೆ ಎಷ್ಟು ವಯಸ್ಸಿಗೆ ಸರ್? ಈಗ ಸರ್ ನನಗೆ ಈಗ 55 ವರ್ಷ. 55 ವರ್ಷ. ನಿಮ್ಗೆ ನೋಡಿದ್ರೆ ಚಿಕ್ಕುಡುಗುಂತರ ಕಾಣ್ತಿದ್ರಿ, ವಯಸ್ಸೇ ಕಾಣಕ್ಕಿಲ್ಲ. ಸಂಗೀತ ಅನ್ನೋದಿದೆಯಲ್ಲ, ಅದು ಯಾವಾಗ್ಲೂ ನಮ್ಮನ್ನ ಖುಷಿಯಾಗಿಡುತ್ತೆ, ಯೌವನ ಭರಿತವಾಗಿ ನಮ್ಮನ್ನ ಬರೆಸುತ್ತೆ. ಯಾವಾಗ್ಲೂ ಚಿರಯೌವನ ತರ ಈ ಸಂಗೀತ ಅನ್ನೋದು ನಮ್ಮನ್ನ ಸಾಕುತ್ತೆ, ಸಲಹುತ್ತೆ. ನೋಡಿ, ನಾನು ಯಾವಾಗ್ಲೂ ಹ್ಯಾಪಿ ಆಗಿರ್ತೀನಿ. ಬಹುಶಃ ನೀವೇ ಹೇಳಿದ್ರಿ ನಾನು ಆತರ ಕಾಣಲ್ಲ ಅಂತ. ಸತ್ಯನೇ ಇರ್ಬೋದೇನೋ, ಸಂಗೀತಕ್ಕೆ ಆ ಶಕ್ತಿ ಇದೆ. ನಿಮ್ಮ ಮುಂದಿನ ಗುರಿ ಏನ್ ಸರ್? ಸರ್, ಮುಂದಿನ ಗುರಿ ಅಂದ್ರೆ ನೋಡೋಣ, ಇನ್ನೂ ಉನ್ನತ ಮಟ್ಟದ ಒಂದು ಸ್ಥಾನಮಾನಗಳು ಸಿಗುತ್ತೇನೋ ಅನ್ನೋ ನಿರೀಕ್ಷೆಲಿದ್ದೀನಿ. ಬಹುಶಃ ಅದು ನಾನು ಎಕ್ಸ್ಪೆಕ್ಟೇಷನ್ ನಾವು ಅನ್ಕೊಂಡಂಗೆ ಆಗಲ್ಲ ಕೆಲವು ಸಲ. ಬಟ್ ಎಬಿಲಿಟಿ ಅನ್ನೋದಿದ್ರೆ ಮನುಷ್ಯ ಒಂದಲ್ಲ ಒಂದಿನ ಒಂದು ಗದ್ದಿಗೆ ಇರ್ತಾನೆ ಅನ್ನೋದು ನಂಬಿಕೆ ನನಗಿದೆ. ಆಮೇಲೆ ನಿಮ್ದು ಏನಾದ್ರು ನಿಮ್ಗೆ ಪ್ರಶಸ್ತಿ ಪುರಸ್ಕಾರಗಳೇ ಬಂದಿದ್ಯಾ ಏನಾದ್ರು? ಬಂದಿದೆ ಸರ್, ಬೇಕಾದಷ್ಟು ಬಂದಿದೆ ಸರ್. ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ. ನಾನು ಶಾಲೆ ಕಾಲೇಜಲ್ಲಿ, ಅಂದ್ರೆ ನಾನು ಕಾಲೇಜ್ ಓದ್ತಾ ಇರ್ಬೇಕಾದ್ರೆ ಡಿಗ್ರಿ ಕೂಡ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದೆ ನಾನು ಕಾಲೇಜಿಂದ. ಬಹುಶಃ 1991 ಒಂದು ಏನೋ ಹೇಳ್ತಿರಲ್ಲ ಪುಸ್ತಕಕ್ಕೆ, ಅದ್ರಲ್ಲಿ ನನ್ನ ಹೆಸರಿದೆ ಅದ್ರಲ್ಲಿ. ಆಮೇಲೆ ತದನಂತರ ಕಾರ್ಯಕ್ರಮಗಳ, ಮದುವೆ ಫಂಕ್ಷನ್ಸ್ ಎಲ್ಲ ಹೇಳ್ತಾ ಇರ್ತಾರೆ ನನಗೆ. ಬೇರೆ ಬೇರೆ ಕಾರ್ಯಕ್ರಮಗಳಿದ್ರು ಹೇಳ್ತಾರೆ. ಆಮೇಲೆ ನಾನು ಎಲ್ಲ ಒಂದು ಟೀ ಕುಡಿಯೋಕೆ ಹೋಗ್ಲಿ, ಯಾಕಂದ್ರೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ನನಗೆ, ಸರ್ ಒಂದು ಹಾಡು ಹೇಳಿ ಸರ್ ಅಂತಾರೆ. ಬಹುಶಃ ನಾನು ಈ ಸ್ಪೀಕರ್ನ ಜೊತೆಲೆ ತಗೊಂಡು ಹೋಗ್ತೀನಿ ಅವರ ಒಂದು ಅಭಿಮಾನಕ್ಕೆ. ಅವ್ರಿಗೋಸ್ಕರನೇ ತಗೊಂಡಿದ್ದೀನಿ ಇದನ್ನ. ಎಲ್ಲಿ ಕೇಳಿ ಹಾಡ್ಬಿಡ್ತೀನಿ, ಅದು ಅವ್ರಿಗೆ ಬಹಳ ಖುಷಿ ಅವ್ರಿಗೆ. ಈ ಮಿಮಿಕ್ರಿ ಕೃಷ್ಣಮೂರ್ತಿ ಅಂತ ಅವ್ರು ನಿಮ್ಗೆ ಪರಿಚಯ ಉಂಟಾ? ಪರಿಚಯ ಇದೆ ಸರ್. ಅವರು ಅಶೋಕ್ಪುರಮಲ್ಲಿ ಇದ್ದಿದ್ದು, ಇವಾಗ ಬೇರೆ ಕಡೆ ಇದ್ದಾರೆ. ನಮ್ಮ ಸಂಸ್ಕೃತಿ ಅವರೆಲ್ಲ ನಮಗೆ ಸೀನಿಯರ್ಸ್. ಕೃಷ್ಣಮೂರ್ತಿ ಬಹಳ ಸೀನಿಯರ್ಸ್ ಪಾಪ. ಈ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಲ್ಲಿ ಹಲವಾರು ಜನ ಹಾಡುಗಾರಿಕೆ ಕಲ್ತಿರ್ತಾರೆ. ಹಾಡುಗಾರಿಕೆ ಕಲ್ತಿದ್ದು ಕೂಡ ಮನೆಯಲ್ಲಿ ಸುಮ್ಮನೆ
ಬೆಡ್ರೂಮ್ ಹಾಕೊಳ್ಳೋದು, ಬಾತ್ರೂಮ್ ಹಾಕೊಳ್ಳೋದು ಇವೆಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ. ಅವ್ರಿಗೆ ಆಡ್ಬೇಕು ಅಂತ ತುಂಬಾ ಆಸಕ್ತಿ ಇರ್ತದೆ. ಅಂಥವ್ರಿಗೆ ಮತ್ತು ನಮ್ಮ ವೀಕ್ಷಕರಿಗೆ ಏನೇನು ಹೇಳಕ್ಕೆ ತಾವು ಇಷ್ಟಪಡ್ತೀರಿ? ನಮ್ಮ ಆದಿತ್ಯ ಲೋಕೇಶ್ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಯೂಟ್ಯೂಬ್ ಚಾನೆಲ್ ಮುಖಾಂತರ. ನಾನು ಹೊಸ ಪ್ರತಿಭೆಗಳಿಗೆ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ತಮ್ಮ ಹಾಡು ಏನು ವಿದ್ಯೆ, ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ವಿದ್ಯೆ ಕೊಟ್ಟಿರ್ತಾನೆ. ಕೆಲವರು ಹಾಡುಗಾರಿಕೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಇನ್ಯಾವುದೇ ಇರ್ಬೋದು. ಬಟ್ ನೀವು ಕೊಟ್ಟಿರ್ತಕ್ಕಂಥ ದೇವರು ಇದನ್ನ ಬಳಸ್ಕೊಳ್ಳಿ, ಚೆನ್ನಾಗಿ ಬಳಸ್ಕೊಂಡು ಮರಳಿ ಪ್ರಯತ್ನ ಮಾಡಿ ಅಂತ ಮಾಡ್ತಾ ಇರಿ. ಅಯ್ಯೋ ಈಗ ಹಾಡ್ದೆ ಸರಿ ಬರ್ಲಿಲ್ಲ, ಬೇಡ, ಸತತ ಪ್ರಯತ್ನ. ನಾನು ಒಂದು ಮಟ್ಟಕ್ಕೆ ಹಾಡ್ತೀನಿ ಅಂತ ನೀವು ಅನ್ಕೊಂಡಿದ್ರೆ ಅದು ನನ್ನ ಸತತವಾದ 30 ವರ್ಷದ ಪರಿಶ್ರಮ. ಸಣ್ಣದ್ರಿಂದ ಕೂಡ ನಾನು ಹಾಡ್ತಾ ಇದ್ದೀನಿ. ಬಟ್ ಹಾಗೆ ನೀವು ಕೂಡ ಒಂದು ಧ್ಯೇಯ ಇಟ್ಕೊಂಡಿರ್ಬೇಕು. ನಾನು ಈ ರಂಗದಲ್ಲಿ ಹೋಗಿ ಸಾಧನೆ ಮಾಡ್ತೀನಿ, ನಂದೇ ಆದಂತ ಒಂದು ಆತ್ಮವಿಶ್ವಾಸ ಫಸ್ಟ್ ಇರ್ಬೇಕು. ಅದನ್ನ ಕಳ್ಕೊಂಡ್ರೆ ನಿರಾಶವಾದಿಗಳಾಗೋಗ್ತೀವಿ ನಾವು. ಬಟ್ ಆಶಾವಾದಿಗಳಾಗಿ ಬದುಕಬೇಕು. ಇಂಥ ನಮ್ಮ ಚಾನೆಲ್ಸ್ಗಳೆಲ್ಲ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥ ಇವರು ಇನ್ನೂ ಹೆಚ್ಚು ಹೆಚ್ಚು ಹೊಸ ಪ್ರತಿಭೆಗಳನ್ನ ಬೆಳಕಿಗೆ ತರಲಿ ಅಂದ್ಬಿಟ್ಟು ನಾನು ಯಾವಾಗ್ಲೂ ಹಾರೈಸ್ತಾ ಇರ್ತೀನಿ. ಯೂಟ್ಯೂಬ್ ಅಲ್ಲಿ ವೀಕ್ಷಕರು ಹಲವಾರು ಜನ ಹಾಡುಗಾರಿಕೆ ಕಲ್ತಿರ್ತಾರೆ. ಅವ್ರು ಎಲ್ಲೂ ಕೂಡ ಹಾಡೋದಕ್ಕೆ ಹಿಂದಿರ್ತಾ ಇರ್ತಾರೆ. ಅಂತವ್ರು ಯಾವ ರೀತಿ ಮುಂದಕ್ಕೆ ಬರಬೇಕು, ಎಲ್ಲೆಲ್ಲಿ ಕಾರ್ಯಕ್ರಮ ಹಾಡಬೇಕು, ಎಲ್ಲಿ ಕಾರ್ಯಕ್ರಮಗಳು ಹಾಡದವ್ರಿಗೆ ಒಳ್ಳೆಯ ಬರ್ತದೆ, ಯಾವ್ಯಾವ ಗಾಯಕರ ಕಾರ್ಯಕ್ರಮದ ಯಾವ್ಯಾವ ಗಾಯಕರ ಹಾಡನ್ನ ಅಮಿಟೇಟ್ ಮಾಡಬೇಕು, ಟೈಮ್ ಮಾಡಿ ತಿಳಿಸ್ಕೊಡಿ ಸರ್. ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಈ ಮನೆಯಿಂದ ಹೊರಗಡೆ ಬರ್ಬೇಕು. ಈ ಕೆಲವರು ಈ ಗಾದೆ ಮಾತಾ ಇರುತ್ತೆ, ಬಾತ್ರೂಮ್ ಸಿಂಗರ್ಸ್ ಅಂತ ಯಾಕೆ ಆಗ್ತೀರಿ ಅಂದ್ರೆ ನಿಮ್ಗೆ ಮುಜುಗರ ಇರುತ್ತೆ. ಫಸ್ಟ್ ಧೈರ್ಯ ತಂದ್ಕೋಬೇಕು. ಪಬ್ಲಿಕ್ ಅಲ್ಲಿ ಹಾಡೋದನ್ನ ಕಲಿಬೇಕು, ಪಬ್ಲಿಕ್ ಸ್ಪೀಚ್ ನ ಕಲಿಬೇಕು. ಅವಾಗ ನೀವು ದೊಡ್ಡ ದೊಡ್ಡ ವೇದಿಕೆಗಳ ಹಾಡಿದಾಗ ನಿಮ್ಗೆ ಆಟೋಮೆಟಿಕ್ ಧೈರ್ಯ ಬರುತ್ತೆ. ಆಮೇಲೆ ಒಂದು ವಾಯ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ನೀವು. ಅದಾದ ನಂತರ ನೀವು ಪ್ರೊಫೆಷನಲ್ ಆದಾಗ ನೀವು ಆಟೋಮೆಟಿಕ್ ಆಗಿ ಬೇರೆ ಬೇರೆ ಗಾಯಕರುಗಳನ್ನ ಇಮಿಟೇಟ್ ಮಾಡುವ, ಅದು ಎಕ್ಸ್ಟರ್ನಲ್ ಅಡಿಷನ್. ಈಗಲೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಅದು ಆಟೋಮೆಟಿಕ್ ಆಗಿ ಬರುತ್ತೆ ಗಾಯಕರಿಗೆ. ಅದು ಮಾಡ್ಕೊಂಡು ಹೋದಾಗ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಒಂದು ಉತ್ತಮ ವೇದಿಕೆ, ಈಗ 4,000 ಜನ, 100,000 ಜನ, 1,000 ಜನ, ಕೋಟಿಗಟ್ಟಲೆ ನೋಡ್ತಾರೆ. ಆಟೋಮೆಟಿಕ್ ಆಗಿ ನೀವು ಒಂದು ಉನ್ನತ ಸ್ಥಾನಕ್ಕೆ ಬರ್ತೀರಾ ಅಂತ ನನ್ನ ಒಂದು ಭಾವನೆ. ತುಂಬಾ ಸಂತೋಷ ಪಶಿಂಗ ಸ್ವಾಮಿ ಅವರೇ. ನಿಮ್ಮ ಒಂದು ಪ್ರತಿಭೆಯನ್ನ ನೋಡ್ಬಿಟ್ಟು ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ, ಅದನ್ನ ಜನತೆಗೆ ತಿಳಿಪಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ತಮ್ಮನ್ನ ನಮ್ಮ ಸ್ಟುಡಿಯೋಗೆ ಹೊತ್ತು ಕರ್ಕೊಂಬಂದು ಸಂದರ್ಶನ ಮಾಡಿದ್ದೀನಿ. ಸಂದರ್ಶನ ತಮ್ಮ ಒಂದು ಹಲವಾರು ವಿಚಾರಗಳನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇದ್ರ ಜೊತೆಗೆ ತಮ್ಮ ಕಂಠವನ್ನು ಕೂಡ ಪರಿಚಯ ಮಾಡಿಕೊಡ್ಬೇಕು ಅಂತ ನಮ್ಮ ವೀಕ್ಷಕರಿಗೋಸ್ಕರ ನಾನು ತುಂಬಾ ಆಸೆ ಪಡ್ತೀನಿ. ಖಂಡಿತ ಅದು ನನ್ನ ಭಾಗ್ಯ ಅಂತ ತಿಳ್ಕೊತೀನಿ. ಏನಕ್ಕೆ ಯಾರಿಗೂ ಸುಮ್ಮನೆ ಮಾತಾಡೋದು ಕೂಡ ಏನು ಪ್ರಯತ್ನ ಅಲ್ಲ. ಅವ್ರಿಗೆ ಏನು ಪ್ರತಿಭೆಯನ್ನ ಹೊಂದಿದ್ದಾರೆ ಅದನ್ನ 4 ಜನಗಳ ಮುಂದೆ, ನಮ್ಮ ಇದು ಕ್ಯಾಮ್ರಾ ಮುಂದೆ ಹೇಳಿದ್ರು ಕೂಡ ಆ ಕ್ಯಾಮ್ರಾ ಸಾವಿರ ಜನ ನೋಡ್ತಾರೆ. ಅವ್ರು ಎಲ್ಲರೂ ಕೂಡ ನೋಡಿ ಪರವಾಗಿಲ್ಲ, ಒಂದು ಒಳ್ಳೆ ಬಸಲಿಂಗಪ್ಪ ಅವರು ಒಂದು ಒಳ್ಳೆಯ ಒಂದು ಬಸಲಿಂಗಸ್ವಾಮಿ ಅವರು ಒಂದು ಒಳ್ಳೆಯ ಗಾಯಕರಾಗಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಅವ್ರು ಶೇರ್ ಮಾಡಿ ಹಲವಾರು ಜನಕ್ಕೆ ಶೇರ್ ಮಾಡ್ತಾರೆ. ಅದರಿಂದ ನಿಮ್ಮ ಒಂದು ವಿಚಾರ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಹಲವಾರು ಕಾರ್ಯಕ್ರಮಗಳಿಗೆ ತಮ್ಗೆ ಆಹ್ವಾನ ಮಾಡೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಆದ ಕಾರಣದಿಂದ ತಮಗೆ ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ಒಂದು ಗಣಪತಿ ಭಕ್ತಿ ಗೀತೆಯಿಂದ ಆಡಬೇಕು. ಆಡಿ ಅಲ್ಲಿಂದ ಮುಂದಕ್ಕೆ ನಿಮ್ಗೆ ಯಾವ್ಯಾವ ಗಾಯಕರು ಅವ್ರು ಅನುಕರಣೆ ಮಾಡಿದ್ರಿ ಅಂತ ಗಾಯಕರ ಒಂದು ಹಾಡೋದಂತ ಆಡಿ ವೀಕ್ಷಕರಿಗೆ ಮನರಂಜನೆ ಕೊಡಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ಸರ್. ಖಂಡಿತ ಸರ್, ಖಂಡಿತ. ಗಜಮುಖನೇ ಗೌರಿ ಸುಧನೇ ಷಣ್ಮುಗ ಸೋದರನೇ ರಜತಗಿರಿಗೊಡೆಯನ ಕುಮಾರನೇ ರಜತಗಿರಿಗೊಡೆಯನ ಕುಮಾರನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ
ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲ್ಲೆಲ್ಲ. ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ. ನೀನು ಹರಸಿದರೆ ಯಾವ ಕಾರ್ಯದಲ್ಲಿ ವಿಘ್ನವೆಂಬುದಿಲ್ಲ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ವಿಜಯ ವಿನಾಯಕನೇ ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ. ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ. ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ. ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ. ಪ್ರೇಮದಿಂದ ನೆನೆದವರ ಮನದಿ ಸ್ಥಿರವಾಗಿ ಎಂದು ಇರುವೆ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ. ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ. ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ. ಈಗ ಮೊಟ್ಟ ಮೊದಲ ಬಾರಿಗೆ ಗಣಪತಿಯ ಸ್ತುತಿಯನ್ನ ಮಾಡಿದರೆ ಈಗ ಅದನ್ನ ಅದ್ಭುತವಾಗಿ ಕರೋಕೆ ಇಂಥ ಹಾಡನ್ನು ಹಾಡಿದ್ದಾರೆ. ಈಗ ದಯಮಾಡಿ ಮುಂದೆ ತಮಗೆ ರಾಜ್ಕುಮಾರ್ ತುಂಬ ಇಷ್ಟ ಅಂತ ತಾವು ಹೇಳಿದ್ರಿ. ಅದಕ್ಕೋಸ್ಕರವಾಗಿ ರಾಜ್ಕುಮಾರ್ ಅವರ ಯಾವ ಗೀತೆಯಿಂದ ಪ್ರಾರಂಭ ಮಾಡ್ತೀರಿ ಅದರ ಪರಿಚಯವನ್ನ ನಮಗೆ ವೀಕ್ಷಕರಿಗೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ರಾಜ್ಕುಮಾರ್ದು ನನಗೆ ಬಹಳ ಇಷ್ಟವಾದ ಹಾಡು ಅಂದ್ರೆ ಯಾವ ಕವಿಯು ಬರೆಯಲಾರ. ತುಂಬಾ ನನಗೆ ಮನಸ್ಸಿಗೆ ಇಡಿಸುವಂತ ಒಂದು ಹಾಡು. ತುಂಬಾ ಅದ್ಭುತವಾಗಿ ಅಣ್ಣವರು ಕೂಡ ಹಾಡಿದ್ದಾರೆ. ಅದು ನಾನು ಕೆಲವು ಫಂಕ್ಷನ್ಸ್ಗಳೆಲ್ಲ ಹಾಡ್ತಾ ಇರ್ತೀನಿ ಹೋದಾಗೆಲ್ಲ. ದಯಮಾಡಿ ವೀಕ್ಷಕರಿಗೆ ಯಾವ ಕವಿಯ ಬರೆಯಲಾರ ಅಂತ ಹಾಡನ್ನ ಹಾಡಿ ಮನೋರಂಜನೆ ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಖಂಡಿತ ಖಂಡಿತ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆ ಹೇಗೋ ಅರಿಯಲಾರೆ ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆ ಹೇಗೋ ಅರಿಯಲಾರೆ ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ ಕಾಣದಿಹ ಕೈಯೊಂದು ಸೂತ್ರ ಹಿಡಿದಿದೆ. ಕಾಣದಿಹ ಕೈಯೊಂದು ಸೂತ್ರ ಹಿಡಿದಿದೆ. ಹಾಡಿಸಿದೆ ಕಾಡಿಸಿದೆ ಅಳಿಸಿ ನಗಿಸಿದೆ. ಬರಿ ಕನಸಾಯ್ತು ಸುಖ ಶಾಂತಿ ಎಲ್ಲ ಇನ್ನು ಬದುಕೇಕೋ ಕಾಣೆನಲ್ಲ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆ ಹೇಗೋ ಅರಿಯಲಾರೆ ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ ಹಾವ ಕಂಡ ಮೂಗನಂತೆ ಕೂಗಲಾರದೆ ಕಾಡಿನೋಳು ಓಡುತ್ತಿಹೆ ದಾರಿ ಕಾಣದೆ. ಜೊತೆ ಯಾರಿಲ್ಲ ನಾ ಒಂಟಿಯಾದೆ ನಗುವಿನಲ್ಲಿ ಸೋತು ಹೋದೆ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ
ಕೊನೆ ಹೇಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವನು. ಹೆದರಿಕೆಯ ನೋಟವೇಕೆ, ಒಡನಾಡಿನ ಬರುವೆ. ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿನ ಬರುವೆ. ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ. ನೀನಿರುವ ಇಡುವಡೆಯಲ್ಲಿ ಒಲವಿನ ಹೂಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರೇ ಸಾಕ್ಷಿ. ಇಂದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು. ಆಕಾಶವೇ ಬೀಳಲಿ ಮೇಲೆ ನಾನಿಂದು ನಿನ್ನವನು, ಭೂಮಿಗೆ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ಗೀತಾಂಜಲಿ ಹಾಲುಗೆನ್ನೆಗೆ, ವಾರೆಗಣ್ಣಿಗೆ, ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ, ಬಾಳೆ ದಿಂಡಿಗೆ, ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ಹಾಲುಗೆನ್ನೆಗೆ, ವಾರೆಗಣ್ಣಿಗೆ, ನಮ್ಮೂರ ಹೆಣ್ಣಿಗೆ. ಹೊಗಳದೆ ನಾರಿ ಮನಸ್ಸು ಕೊಡಲು. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ, ಆಕಾಶ ಜೇಬಲಿ ನಿನ್ನ ನಗು ಹೀಗೆ ಇದ್ದರೆ. ವಂದನೆಗಳು. ಮನೋಜ್ಞವಾಗಿ ಆಡಿದ್ದೀರಾ. ನಿಮಗೆ ಅನಂತ ಧನ್ಯವಾದಗಳು. ಈ ರಾಜ್ಕುಮಾರ್ ಅವರ ಗಾಯನ ಹಾಡುಗಾರಿಕೆ ನಿಮ್ಗೆ ಏನಕ್ಕೆ ಇಷ್ಟ ಆಯ್ತು ಅಂತ ಒಂದೇನು ಮಾತಲ್ಲಿ ತಿಳ್ಕೊಡಿ ಸರ್. ಅವಾಗ ನಾನು ಸಣ್ಣನಿರ್ಬೇಕಾದ್ರೆ
ಆಗ ಕಪ್ಪು ಬೆಳಕು ಚಿತ್ರಗಳು ನಮ್ಮ ತಂದೆಯವರು ಆ ಕಾಲದಲ್ಲ ಆಗ್ಲೇ ಕಲರ್ ಚಲನಚಿತ್ರ ಬರ್ತಿಲ್ಲ. ಅವಾಗ ಅವ್ರ ಜೊತೆ ಹೋಗಿ ರಾಜ್ಕುಮಾರ್, ನಮ್ಮ ತಂದೆ ಕೂಡ ರಾಜ್ಕುಮಾರ್ ಅಭಿಮಾನಿ, ಅವರು ಚಲನಚಿತ್ರಗಳಿಗೆ ಜಾಸ್ತಿ ಕರ್ಕೊಂಡು ಹೋಗ್ತಾ ಇದ್ರು. ಅವರ ಒಂದು ಅಭಿನಯ, ಒಂದು ವಾಕ್ಚಾತುರ್ಯ, ಅವರ ಒಂದು ನಟನೆ, ಇದೆಲ್ಲ ನನಗೆ ತುಂಬಾ ಇನ್ಸ್ಪಿರೇಷನ್ ಆಯ್ತು. ಹಾಗಾಗಿ ನಾನು ತುಂಬಾ ಇಷ್ಟಪಡ್ತೀನಿ. ಇವತ್ತಿಗೂ ಕೂಡ ರಾಜ್ಕುಮಾರ್ ಆ ಫಿಲಮ್ ನೋಡ್ಬೇಕು ಅಂದ್ರೆ ಬಹಳ ಕಾತರ ನನಗೆ. ಬಹುಶಃ ನಾನು ರಾಜ್ಕುಮಾರ್ ಅವರು ತೀರೋದ್ ನಂತರ ನಾನು ಚಲನಚಿತ್ರಗಳನ್ನ ನೋಡೋದ್ ಬಿಟ್ಬಿಟ್ಟೆ. ಆಗೊಮ್ಮೆ ಮಧ್ಯ ನೋಡ್ತೀನಿ. ಯಾಕಂದ್ರೆ ಕಥಾ ಸಾರಾಂಶ ಆಗಿರ್ತಾ ಇತ್ತು. ಒಂದು ಕುಟುಂಬ ಸಮೇತ ನೋಡುವಂತ ಚಲನಚಿತ್ರಗಳನ್ನ ಅಣ್ಣವ್ರು ಮಾಡ್ತಾ ಇದ್ರು. ಮೆಸೇಜ್ ಇತ್ತು ಚಿತ್ರದಲ್ಲಿ, ಸಮಾಜಕ್ಕೆ ಒಳ್ಳೆ ಚಿತ್ರಗಳನ್ನ ಮಾಡ್ತಾ ಇದ್ರು ಅವರು. ಅವರ ರಾಜ್ಕುಮಾರ್ ಸಿನಿಮಾಗಳನ್ನ ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂತ ಒಂದು ಪದ್ಧತಿ, ಆ ರೀತಿ ಸಿನಿಮಾ ಇರ್ತಾ ಇತ್ತು. ಹೌದೌದು. ಎಲ್ಲ ಮನಸ್ಸನ್ನ ಎಲ್ಲ ಜನಗಳ ಮನಸ್ಸನ್ನ ಗೆದ್ದು ಆತರ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡಿದ್ರು. ಖಂಡಿತ. ಈಚೆಗೆ ಆತರ ಸಿನಿಮಾಗಳು ಬರ್ತಾ ಇಲ್ಲ. ಖಂಡಿತ. ಅದ್ ಬಿಡಿ. ಈಗ ತಮ್ಮ ಮುಂದಿನ ಯಾವ ಗಾಯಕರು ಇಷ್ಟ ಆದ್ರು ನಿಮ್ಗೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಸುಮಾರು SP ಬಾಲಸುಬ್ರಹ್ಮಣ್ಯಂ ಇದ್ದಾರೆ, ಜಯಸುದಾಸ್ ಇದ್ದಾರೆ, ಆಮೇಲೆ ಬೇರೆ ಬೇರೆ ಗಾಯಕರಿದ್ದಾರೆ. ಬಟ್ ನಾನು ಎಲ್ಲಾ ಗಾಯಕರಿಗೂ ನನಗೆ ಇಷ್ಟ. ಅದ್ರಲ್ಲಿ ಹೆಚ್ಚು ಇಷ್ಟಪಡೋದು ರಾಜ್ಕುಮಾರ್ ಅವರ ಒಂದು ಗಾಯನ. ಹಾಗಂತ ಬೇರೆಯವ್ರನ್ನ ನಾನು ಅಲೆಗಳಿತಾ ಇಲ್ಲ. ನನಗೆ SB ಇಷ್ಟ, ಜಯಸುದಾಸ್ ಅವ್ರು ಇಷ್ಟ, ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ. ಆಮೇಲೆ ಹಳಬರು ಘಂಟಸಾಲ, PB ಶ್ರೀನಿವಾಸು, ಅಮೋಘ ಅವರ ವಾಯ್ಸ್ ಕೇಳಿದ್ರೆ ನನಗೆ ಬಹಳ ಇಷ್ಟ. ಬಟ್ ಏನಪ್ಪಾ ಅಂದ್ರೆ ನನ್ನ ವಾಯ್ಸ್ ಅದಕ್ಕೆ ಸೂಟೇಬಲ್ ಆಗುತ್ತೆ. ನೀನು ಹಾಡು ಅಂದ್ಬಿಟ್ಟು ಜನಗಳ ಒಂದು ಇನ್ಸ್ಪಿರೇಷನ್ ಮೇಲೆ ನಾನು ಹಾಡಕ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನನಗೆ ಎಲ್ಲಾ ಗಾಯಕರು ಸಮಾನ, ಎಲ್ಲಾ ಗಾಯಕರು ಇಷ್ಟ. ನನಗೆ ಎಲ್ಲರದು ಕೂಡ ಹಾಡ್ತೀನಿ ಫಂಕ್ಷನ್ಗಳಲ್ಲಿ ನಾನು. ಈಗ ಮುಂದೆ ರಾಜ್ಕುಮಾರ್ ಅವ್ರ ಆದ್ಮೇಲೆ ಯಾವ ಗಾಯಕರ ಹಾಡನ್ನ ತಾವು ಸೆಲೆಕ್ಟ್ ಮಾಡ್ಕೋತೀರಿ? ನಾನು ಸೆಕೆಂಡ್ ಆಪ್ಷನ್ಸ್ SP, ಅದ್ಬಿಟ್ಟು PB ಶ್ರೀನಿವಾಸು. ನಾನು ಸಮಾನವಾಗಿ ನೋಡ್ತೀನಿ. ಸೆಕೆಂಡು, 3ನೇ ಸ್ಥಾನ, 4ನೇ ಸ್ಥಾನ ಅಂತ ಏನಿಲ್ಲ. ಎಲ್ಲಾ ಗಾಯಕರು ಇಷ್ಟ ನನಗೆ. ಯಾಕಂದ್ರೆ ಅಂತಂತ ಹಾಡುಗಳನ್ನ ಕೊಟ್ಟಿದ್ರು ಅವರು ನಮ್ಮ ಕನ್ನಡಕ್ಕೆ. ಅದ್ರ ರಾಜ್ಕುಮಾರ್ ಹಾಡಕ್ಕಿಂತ ಮುಂಚೆ, ಎಮ್ಮೆ ಹಾಡಕ್ಕಿಂತ ಮುಂಚೆ ರಾಜ್ಕುಮಾರ್ ಕಂಠಕ್ಕೆ SP ಬಾಲಸುಬ್ರಹ್ಮಣ್ಯಂ ಶಾರೀರಾಗಿದ್ರು. ಹೌದೌದು. ಅವರು ಎಲ್ಲ ಹಾಡುಗಳನ್ನ ಹಾಡ್ತಾ ಬರ್ತಾ ಇದ್ರು. ನಮ್ಗೆ ರಾಜ್ಕುಮಾರ್ ಹಾಡಿದಾರ, PB ಶ್ರೀನಿವಾಸ್ ಹಾಡಿದಾರ ಗೊತ್ತಾಯ್ತು, ಅಷ್ಟೊಂದು ವ್ಯತ್ಯಾಸ ಇರ್ತಾ ಇತ್ತು. ಆಮೇಲೆ ಎಮ್ಮೆ ಹಾಡ್ಮೇಲೆ ಬಂದ್ಮೇಲೆ ರಾಜ್ಕುಮಾರ್ ವಾಯ್ಸ್ ಬೇರೆ ತರ ಇದೆ, PB ಶ್ರೀನಿವಾಸ್ ಬೇರೆ ತರ ಇತ್ತು. ಆಮೇಲೆ ರಾಜ್ಕುಮಾರ್ ಆಡ್ತಾ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅವರೇ ಸ್ವತಃ ಗಂಧರ್ವ ಅಂತ ಒಂದು ಬಿರುದನ್ನು ಕೂಡ ಪಡ್ಕೊಂಡು ಒಳ್ಳೊಳ್ಳೆ ಹಾಡುಗಳನ್ನ, ತುಂಬಾ ಕಷ್ಟವಾಗಿರ್ತಕ್ಕಂಥ ಹಾಡುಗಳನ್ನ ಕೂಡ ಶಾಸ್ತ್ರೀಯ ಸಂಗೀತದ ಅರಿವಿರದೇ ಕೂಡ ಅವರು ಸುಲಲಿತವಾಗಿ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ಅವರು ತುಂಬಾ ಯಶಸ್ವಿಯಾಗಿದ್ದಾರೆ. ಈಗ ಮುಂಚಿತವಾಗಿ ರಾಜ್ಕುಮಾರ್ಗಿಂತ ಮುಂಚಿತವಾಗಿ ಆಡ್ತಾ ಇರ್ತಕ್ಕಂಥ PB ಶ್ರೀನಿವಾಸರ ವಾಯ್ಸಿಂದ ಯಾವ ಹಾಡನ್ನ ತಾವು ಹಾಡಕ್ಕೆ ಇಷ್ಟಪಡ್ತಿರ್ತ ನಮ್ಮ ವೀಕ್ಷಕರಿಗೆ ತೋರ್ಪಡಿಸಿದೆ ಮಾಡಿ ಹಾಡ್ತೀನಿ. ಯಾವ್ದಾದ್ರು ಗೀತಾಂಜಲಿ ಹಾಲುಗೆನ್ನೆಗೆ, ವಾರೆಗಣ್ಣಿಗೆ, ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ, ಬಾಳೆ ದಿಂಡಿಗೆ, ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಗೀತಾಂಜಲಿ ಹಾಲುಗೆನ್ನೆಗೆ, ವಾರೆಗಣ್ಣಿಗೆ, ನಮ್ಮೂರ ಹೆಣ್ಣಿಗೆ. ನೀರಾಗಲೇನೆನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನೆನ ನಿನ್ನ ಅಂದ ಚಂದ ತೋರಲು. ಮಂಜಾಗಲೇನೆನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನೆನ ನಿನ್ನ ಹೊತ್ತುಕೊಂಡು ಹೋಗಲು. ಕೇಳದೆ ದೇವಿ ವರವ ಕೊಡಳು, ಹೊಗಳದೆ ನಾರಿ ಮನಸ್ಸು ಕೊಡಲು. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೊಲ್ಲ. ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೆ, ಆಕಾಶ ಜೇಬಲಿ
ಇಲ್ಲಿವರೆಗೆ ಬಸಲಿಂಗ ಸ್ವಾಮಿಯವರು ನಮ್ಮ ಸ್ಟುಡಿಯೋಗೆ ಬಂದು ಅವರ ಒಂದು ಪ್ರತಿಭೆನ ಪ್ರದರ್ಶನ ಮಾಡಿದ್ದಾರೆ. ಅವ್ರು ಯಾವ ರೀತಿ ಹಾಡುಗಳನ್ನು ಕಲ್ತ್ಕೊಂಡ್ರು, ಯಾವ ರೀತಿ ಬೆಳವಣಿಗೆ ಮಾಡಿಕೊಂಡ್ರು, ಯಾವ ರೀತಿ ರಂಗತಂಡವನ್ನು ಕಟ್ಕೊಂಡ್ರು ಅನ್ನೋದು ಅವರ ದೃಷ್ಟಾಂತ ನಿಮ್ಮ ಮುಂದೆ ಇದೆ. ಯಾರಾದರೂ ಕೂಡ ಹಾಡುಗಾರರು ಆಸಕ್ತಿ ಇದ್ದರೆ ನಿಮ್ಮ ಗೆಳೆಯರು ಸೇರಿಕೊಂಡು ತಂಡವನ್ನು ಕಟ್ಕೊಂಡು ಯಾವುದೇ ರೀತಿಯ ಬಿಗುಬು ಭಿನ್ನಾಣ ಅಥವಾ ನಾಚಿಕೆ ಇಲ್ದೇನೆ ಓಪನ್ ಆಗಿ ಆಡೋದನ್ನ ಕಲೀರಿ. ಹಲವಾರು ಜನದಲ್ಲಿ ಎದುರುಗಡೆ ಓಪನ್ ಆಗಿ ಕಲ್ತ್ಕೊಂಡು ಆಡ್ತಾ ರಾಗ ಅಂತ ಒಂದು ಗಾದೆ ಇದೆ. ಅದೇ ರೀತಿ ನನಗೆ ಹಾಡುಗಾರಿಕೆ ಚೆನ್ನಾಗಿ ಬರ್ತದೆ. ಆಮೇಲೆ ಬೇರೆ ಬೇರೆ ಗಾಯಕರ ಹಾಡುಗಾರಿಕೆಗಳನ್ನ ಇಮಿಟೇಟ್ ಮಾಡ್ಕೊಂಡು ನೀವು ಒಳ್ಳೆ ಹಾಡುಗಾರಿಕೆ ಆಗ್ಬೋದು ಅಂತ ಅವರು ಯಥಾವತ್ತಾಗಿ ತಮಗೆ ಪ್ರತ್ಯಕ್ಷವಾಗಿ ತಮಗೆ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ತಾವು ಮುಂದುವರಿಕೆ ಅನುಕೂಲ ಆಗಲಿ ಅಂತ ಈ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಬಸಲಿಂಗ ಸ್ವಾಮಿಯವರು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಒಂದು ಸಂವಾದದಲ್ಲಿ ಭಾಗವಹಿಸಿ ಹಲವಾರು ವಿಚಾರಗಳನ್ನು ತಿಳಿಸ್ಕೊಂಡಿದ್ದಾರೆ ಮತ್ತು ಹಾಡುಗಾರಿಕೆಯನ್ನು ಕೂಡ ಮಾಡಿದ್ದಾರೆ. ಇವರಿಗೆ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಅಂತ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಕಡೆಯಲ್ಲಿ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ನಾನು ಬಯಸೋದು ಅಂತ ಹೇಳಿದ್ರೆ, ಮನೆಯಲ್ಲಿರೋರು ಫಸ್ಟು ಆಚೆಗೆ ಬನ್ನಿ. ಅಂದ್ರೆ ಆಚೆಗೆ ಬನ್ನಿ ಅಂದ್ರೆ ಮನೆ ಬಿಟ್ಟು ಬನ್ನಿ ಅಂತಲ್ಲ ಅರ್ಥ. ಹಾಡುಗಾರಿಕೆಯನ್ನು ಹೊರಗಡೆ ತಗೊಬನ್ನಿ. ಹೊರಗಡೆ ತಗೊಬಂದು ಹಲವಾರು ವೇದಿಕೆಗಳಿದೆ, ಅಲ್ಲಿ ಹಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಗುರುವಿನ ಗುಲಾಮನಾಗುವ ತನಕ ದೊರೆಯದೆಯ ಮುಖ ತಿಂತೆ. ಒಬ್ಬ ಗುರುಗಳನ್ನ ನೇಮಿಸ್ಕೊಳ್ಳಿ. ಗುರುಗಳು ಅಂದ್ರೆ ನಿಮ್ಗೆ ಯಾರು ತಿದ್ದಿ ಹೇಳ್ಕೊಡ್ತಾರೆ ಅವರೇ ಗುರುಗಳು. ಗುರುಗಳು ಅಂದ್ರೆ ಮಹಾಗುರುಗಳೇ ಆಗ್ಬೇಕು, ಆ ಗುರುಗಳು ಅಂತ ಏನಿಲ್ಲ. ಆದಷ್ಟು ಈ ತಪ್ಪು ನೆಪಗಳನ್ನ ನೀವು ಕಂಡಿಡ್ಕೊಂಡು ಅದನ್ನ ಸರಿಪಡಿಸ್ಕೊಂಡು ಮುಂದೆ ದಾರಿಗೆ ಅದು ಒಂದು ಹೆಜ್ಜೆ ಆಗುತ್ತೆ, ಮಹೋನ್ನತ ಹೆಜ್ಜೆ ಆಗುತ್ತೆ. ಫಸ್ಟು ಈ ಮುಜುಗರವನ್ನ ಬಿಡಬೇಕು, ಹೊರಗಡೆ ಬಂದು ಹಾಡಬೇಕು. ಅಯ್ಯೋ ನಾನು ತಪ್ಪು ಹಾಡ್ಬಿಡ್ತೀನಿ. ನೀವು ತಪ್ಪು ಹಾಡಿದಾಗಲೇ ಗೊತ್ತಾಗೋದು ಅದು ತಪ್ಪು ಅಂತ. ನೀವು ಹಾಗೆ ಮುಜುಗರದಿಂದ ಒಳಗಡೆ ಇಟ್ಕೊಂಡ್ರೆ ಅಂತರಾತ್ಮ ಒಳಗಡೆನೇ ಇರುತ್ತೆ ಹಾಡು. ಅದರಿಂದ ಪ್ರತಿಭೆನ ಹೊರಸೂಸ್ಬೇಕು ಅಂತ ನನ್ನ ಅಭಿಲಾಷೆ. ನೀವು ಕೂಡ ಹಾಗೆ ಆಗ್ಬೇಕು ಅಂತ ನನ್ನ ಅಭಿಲಾಷೆ ಕೂಡ. ಮತ್ತೊಮ್ಮೆ ಬಸಲಿಂಗ ಸ್ವಾಮಿ ಅವರಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್.